ಆರೋಗ್ಯ ಇಲಾಖೆಗೆ ಮೇಜರ್ ಸರ್ಜರಿಗೆ ಮುಂದಾಗಿದ್ದಾರೆ ಸಚಿವ ಖಾದರ್. ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ ಗುಡ್ ನ್ಯೂಸ್. ಐದು ವರ್ಷದಿಂದ ಹೊರಗುತ್ತಿಗೆ ಕೆಲಸ ಮಾಡ್ತಾ ಇದ್ದವರಿಗೆ ಖಾಯಂ ಭಾಗ್ಯ. ಉತ್ತಮವಾಗಿ ಕೆಲಸ ಯಾರು ಮಾಡಿದಾರೋ ಅವರನ್ನ ಖಾಯಂಗೊಳಿಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಆರೋಗ್ಯ ಸಚಿವ ಯುಟಿ ಖಾದರ್. ಮಹತ್ವದ ಘೋಷಣೆ. 60 ವರ್ಷಕ್ಕೆ ನಿವೃತ್ತಿಯಾದವರಿಗೂ 70 ವರ್ಷದವರೆಗೂ ಕೆಲಸ, 70 ವರ್ಷದವರೆಗೆ ಹೊರಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಶೀಘ್ರದಲ್ಲೇ ಸಿಬ್ಬಂದಿ ನೇಮಕಾತಿ ಬಗ್ಗೆಯೂ ಸಚಿವರು ಮಾಹಿತಿ ನೀಡುತ್ತಾರೆ. 400 ಜನ ನರ್ಸ್, 400 ಜನ ಫಾರ್ಮಸಿಸ್ಟ್, 400 ಲ್ಯಾಬ್ ಟೆಕ್ನಿಷಿಯನ್ಸ್ ನೇಮಕಾತಿ ಆಗುತ್ತಂತೆ. ಡಾಕ್ಟರ್ಗಳು ಸುಮಾರು 200 ಡಾಕ್ಟರ್ಗಳಿಗೆ ಇವತ್ತು ನಾವು ನೇಮಕಾತಿ ಮಾಡಲಿಕ್ಕೆ ನಮಗೆ ಇವತ್ತು ಸರ್ಕಾರ ಇವತ್ತು ನಾವು ಪರ್ಮಿಷನ್ ನಾವು ತಗೊಂಡಿದ್ದೇವೆ. ಇದರಲ್ಲಿ 200 ತಗೊಂಡ್ರು ಕೂಡ ಮತ್ತೆ ನಮಗೆ 700 ಅದು 800 ಇವತ್ತು ಬಾಕಿ. MBBS 1000 ನಮಗೆ ಇವತ್ತು ಪೆಂಡಿಂಗ್ ಇರ್ತದೆ. ಅದಕ್ಕಾಗಿ ನಾವು ನೇರವಾಗಿ ನಾವು ಇವತ್ತು ವಾಕಿಂಗ್ ಇಂಟ್ರು ಅಂತ ಇಲ್ಲಿ ನಾವು ಇವತ್ತು ಮಾಡ್ತೇವೆ. ಯಾರಾದರೂ ಕೂಡ MBBS ಕಲ್ತಂಥವರು ನಮಗೆ ಇವತ್ತು ಗೌರ್ಮೆಂಟ್ ಸರ್ವಿಸಲ್ಲಿ ಸೇರಬೇಕೆಂಬ ಆ ಒಂದು ಇಚ್ಛೆ ಇದ್ದರೆ ಅವರು DHಗೆ ಒಂದು ಅರ್ಜಿ ಕೊಟ್ಟರೆ ಸಾಕು. ಅವ್ರು ಆ ಕಡೆ ಈ ಕಡೆ ಓಡಾಡುವಂಥ ವಿಚಾರ ಬೇಡ. DHಗೆ ಒಂದು ಅರ್ಜಿ ಕೊಟ್ಟರೆ ಅದು MBBS ಇರಲಿ PG ಇರಲಿ, ವಿದಿನ್ 1 ವೀಕ್ ಆ DHO DC ಒಪ್ಪಿಗೆ ತಗೊಂಡು ಅವರಿಗೆ ಪ್ಲೇಸಲ್ಲಿ ಕೊಡಬೇಕು. ನಾವು MBBSಗೆ 60,000 ರೂಪಾಯಿ ಕೊಡ್ತಾ ಇದ್ದೇವೆ ವರ್ಷ. ಇವತ್ತು PG ಅವರಿಗೆ 1,10,000 10,000 ಇವತ್ತು ಸ್ಟಾರ್ಟಿಂಗ್ನಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಇಮ್ಮಿಡಿಯೇಟ್ ಆಗಿ 1 ವೀಕಲ್ಲಿ ಆರ್ಡರ್ ಕೂಡ ಕೊಡ್ತೇವೆ. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳಿದೆ ಬರೋದು. ಯಾಕೆಂತ ಹೇಳಿದ್ರೆ ಯಾರೇ ಬರಬೇಕಾದ ಆರೋಗ್ಯ ಇಲಾಖೆಗೆ ಮೇಜರ್ ಸರ್ಜರಿಗೆ ಸಚಿವ ಖಾದರ್ ಮುಂದಾಗಿದ್ದು, ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ ಗುಡ್ ನ್ಯೂಸ್. ರಾಜ್ಯದಲ್ಲಿ 1280 ವೈದ್ಯರ ಕೊರತೆ ಇದೆ. 200 ವೈದ್ಯರ ನೇಮಕಾತಿ. ಸಾವಿರ ವೈದ್ಯರ ನೇಮಕಾತಿಗೆ ವಾಕ್ ಇನ್ ಇಂಟರ್ವ್ಯೂ. 400 ಜನ ನರ್ಸ್, 400 ಫಾರ್ಮಸಿಸ್ಟ್, 400 ಜನ ಲ್ಯಾಬ್ ಟೆಕ್ನಿಷಿಯನ್ಸ್ ನೇಮಕಾತಿಗೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೂಡ ಪಡ್ಕೊಂಡಿದ್ದಾರೆ. ಎಲ್ಲಿ ವೈದ್ಯರ ಕೊರತೆ ಇದೆಯಲ್ಲ, ವೈದ್ಯರ ಕೊರತೆ ನೀಗಿಸೋದಕ್ಕೆ ಕೂಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ರಿಟೈರ್ಡ್ ಆಗಿದ್ದಾರೆ, 60 ಇಯರ್ಸ್ ಅಲ್ಲಿ ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ರಿಟೈರ್ಡ್ ಡಾಕ್ಟರ್ಸ್ ಇಫ್ ದೇ ಆರ್ ಮೆಂಟಲಿ ಅಂಡ್ ದೇ ಆರ್ ಫಿಸಿಕಲಿ ಫಿಟ್, ಇದರಲ್ಲಿ ಅವರನ್ನು ನಾವು ಮೊದಲ ಹಂತದಲ್ಲಿ 70 ವರ್ಷದ ತನಕ ನಾವೀಗ ತಗೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ಈಗ 60 ರಿಟೈರ್ಡ್ ಆಗಿರ್ತಾರೆ, ಅವ್ರು ಒಂದೇ ಊರಲ್ಲಿ ಇರ್ತಾರೆ, ಅವ್ರಿಗೆ ಇಚ್ಛೆ ಇದೆ ನನ್ನ ಕೆಲಸ ಮಾಡಬೇಕಂತೇಳಿ. ನಮ್ಮ ಬರೀ ಒಂದು ಕಾನೂನಿಂದಾಗಿ ಅವರಿಗೆ ಅವಕಾಶ ಇತ್ತು ಸಿಗ್ತಾ ಇರಲಿಲ್ಲ. ಸೊ ನಾವು ಅವರಿಗೆ ಕೂಡ ಆ ಒಂದು ಆಫ್ಟರ್ ರಿಟೈರ್ಮೆಂಟ್ ಆನ್ ಕಾಂಟ್ರಾಕ್ಟ್ ಬೇಸ್ ಇಫ್ ದೇ ಮೆಂಟಲಿ ಆ್ಯಂಡ್ ಫಿಸಿಕಲಿ ಫಿಟ್ ಅವ್ರಿಗೆ ಕೂಡ ನಾವು ಅವಕಾಶ ಮಾಡಿಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಇದು ಮಾಡುವಂಥದ್ದು ನಮ್ಮ ಈ ವೈದ್ಯರ ಕೊರತೆಯನ್ನು ಹೇಗೆ ಬಗೆಹರಿಸ್ಬೋದು ಅಂತೇಳಿ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನ್ ಇವತ್ತು ಮಾಡಿದ್ದು. ಅದನ್ನು ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಅನುಷ್ಠಾನವನ್ನು ನಾವು ಮಾಡಲಿಕ್ಕೆ ನಮ್ಮ ಆದೇಶನ ಮಾಡ್ತೇವೆ. ಎರಡನೇದು ಬಹುಶಃ ಇವತ್ತು ನಮ್ಮ ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಇವತ್ತು ಕೊರತೆ ಏನಿದೆಯಾ ಆ್ಯಂಡ್ ನರ್ಸಸ್, ಅದನ್ನು ಬಗೆಹರಿಸಿ ಕೂಡ ಇವತ್ತು 400 ನರ್ಸಸ್, 400 ಫಾರ್ಮಸಿಸ್ಟ್ ಮತ್ತು 400 ಲ್ಯಾಬ್ ಟೆಕ್ನಿಷಿಯನ್ಸ್ ಇದನ್ನು ಕೂಡ ನೇಮಕಾತಿ ಮಾಡಲಿಕ್ಕೆ ಆದಷ್ಟು ಬೇಗನೆ ನಮ್ಮ ಪ್ರೊಸೀಜರನ್ನು ನಾವು ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.